ತುಂಬಿಸು. ಕೆಲವು ವಿಷಯಗಳಲ್ಲಿ ನಾವು ಅತ್ಯಂತ ಜಾಗರೂಕರಾಗಿರಬೇಕು. ನಮಗೆ ತಿಳಿಯದಂತೆ ಅದು ನಮ್ಮ ದೇಹದಲ್ಲಿ ತುಂಬಿಕೊಳ್ಳುತ್ತದೆ. ಆಗ ನಾವು ಏನೂ ಮಾಡಲು ಸಾಧ್ಯವಿಲ್ಲ. ಕೆಲವು ಸಲ ನಮ್ಮ ದೇಹದ ಜೊತೆಗೆ ನಮ್ಮ ಬಳಿ ಇರುವವರಿಗೂ ಬಹಳ ತೊಂದರೆ ಉಂಟಾಗುತ್ತೆ. ಒಂದು ಶೀಶೆಯ ತುಂಬ ನೀರನ್ನು ತುಂಬಿಸಿದಾಗ ಅದರ ಬೆಲೆ ಹೆಚ್ಚಾಗುತ್ತೆ. ಅದರ ಬದಲು ಅದರಲ್ಲಿ ತೆಂಗಿನ ಎಣ್ಣೆ ತುಂಬಿದಾಗ ಇನ್ನೂ ಸ್ವಲ್ಪ ಬೆಲೆ ಹೆಚ್ಚಾಗುವುದು. ಹೀಗೆ ಆ ವಸ್ತುವಿನ ಬೆಲೆ ಏರುತ್ತಾ ಹೋಗುತ್ತೆ. ಅಂದರೆ ವಸ್ತು ಹಾಗೆಯೇ ಇದೆ, ಅದು ಏನೂ ಬದಲಾಗಲಿಲ್ಲ. ಅದರೊಳಗೆ ತುಂಬಿಸಿದ ನೀರಿನಿಂದ ಅಥವಾ ಎಣ್ಣೆಯಿಂದ ಅದರ ಔನ್ನತ್ಯ ಹೆಚ್ಚಾಯಿತು. ಅಂದರೆ ಅದರಲ್ಲಿ ಏನು ತುಂಬಿದರೆ ಒಳ್ಳೆಯದು ಎನ್ನುವ ಪರಿಜ್ಞಾನವಿರಬೇಕು. ಆದ್ದರಿಂದ ನಾವು ಮನಸ್ಸಿನ ತುಂಬ ಉತ್ತಮವಾದ ಭಾವನೆಗಳನ್ನು ತುಂಬಿದಾಗ ಅದು ಭಗವಂತನನ್ನು ಸೇರುತ್ತೆ. ಕೆಟ್ಟ ಅಭ್ಯಾಸಗಳು ಬಹಳ ಕಾಲದಿಂದ ಇದ್ದರೂ ಅದನ್ನು ಆತ ಬಿಡಬೇಕೆಂಬ ಸಂಕಲ್ಪ ಮಾಡಿದರೆ ಅವನ ಭಾವ ಶುದ್ಧಿಯಾಗುತ್ತದೆ. ಅದಕ್ಕೆ ಹೆಚ್ಚಿನ ಸಮಯ ಬೇಕಾಗಿಲ್ಲ.